ಬಿಜೆಪಿ ಸಂಚಲನ ನಿರ್ಣಯ ಅಣ್ಣಾಮಲೈಗೆ ಬಂಪರ್ ಆಫರ್ ಇದೀಗ ತಮಿಳುನಾಡಲ್ಲಿ ವಿಜಯ್ ಮಣಿಸಲು ಸಿಂಗಂ ಅಖಾಡಕ್ಕೆ ಕೊನೆಗೂ ತಮಿಳುನಾಡಲ್ಲಿ ಕೆ ಅಣ್ಣಾಮಲೈಗೆ ಅಚ್ಚೇ ದಿನ್ ಶುರುವಾಗಿದೆ 2031ರ ತಮಿಳುನಾಡು ಚುನಾವಣೆಯೇ ಬಿಜೆಪಿ ಟಾರ್ಗೆಟ್ ಯುವ ನಾಯಕನನ್ನ ಮತ್ತೆ ಅಖಾಡಕ್ಕಿಳಿಸಲಿದೆ ಬಿಜೆಪಿ ಮತ್ತೆ ಅಣ್ಣಾಮಲೈ ಮೊರೆ ಹೋಗುತ್ತಿದೆ ಕೇಸರಿ ಸೇನೆ ಮತ್ತೆ ಅಣ್ಣಾಮಲೈಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ನಿರ್ಧಾರ ತಮಿಳುನಾಡಲ್ಲಿ ಮಿಸ್ಸಿಂಗ್ ಸ್ಟಾರ್ ಸಿಂಗಂ ರಿಟರ್ನ್ಸ್ ಇದೀಗ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹದ ವೇಳೆ ಅಣ್ಣಾಮಲೈಗೆ ಬಹುಪರ ಬಿಜೆಪಿಗೆ ಅಣ್ಣಾಮಲೈ ಅನಿವಾರ್ಯ ಎಂದ ಕಾರ್ಯಕರ್ತರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನವೀನ್ಗೆ ವರದಿ ಕೊಟ್ಟ ಕಾರ್ಯಕರ್ತರು ತಮಿಳುನಾಡಲ್ಲಿ ವಿಜಯ್ ಮಣಿಸಲು ಸಿಂಗಂ ಅಖಾಡಕ್ಕೆ ಈಗಾಗಲೇ ಎಐಎಡಿಎಂಕೆ ಎಲ್ಲಿ ಎಡವಟ್ಟನ್ನ ಮಾಡ್ಕಂತು ಅಂತ ಹೇಳೋದಾದ್ರೆ ಈ ಒಂದು ವಿಚಾರ ಅಣ್ಣಾಮಲೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣಾಮಲೈ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸಿದ್ರು, ಎಷ್ಟು ಮಟ್ಟಿಗೆ ಬೆಂಬಲ ವ್ಯಕ್ತ ಆಗಿತ್ತು, ಜನ ಎಲ್ಲ ಎಷ್ಟು ಮಟ್ಟಿಗೆ ಅವ್ರನ್ನ ನಂಬಿದ್ರು, ಹಾಗಾಗಿ ರಾಜಕೀಯ ಜೀವನಕ್ಕೆ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಲಿಡ್ತಾರೆ. ಬಟ್ ಬಿಜೆಪಿ ನಿರ್ಲಕ್ಷ್ಯದಿಂದಾಗಿ ಅಣ್ಣಾಮಲೈ ಕೊಟ್ಟಂತ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ಅಲ್ಲಿ ಬಿಜೆಪಿ ಕಸಿದುಕೊಳ್ಳುತ್ತೆ. ಇದೆಲ್ಲದರಿಂದ ಅಣ್ಣಾಮಲೈ ಬೇಸರಗೊಂಡು ಅವರಲ್ಲೇ ಒಡಕು ಉದ್ಭವ ಆಗಿರುತ್ತೆ. ಇದರಿಂದ ತೊಂದರೆ ಆಗಿದ್ದು ಎಲ್ಲಿ ಅಂತ ನೋಡೋದಾದ್ರೆ ಈ ಒಂದು ಅಣ್ಣಾಮಲೈ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪೆಟ್ಟನ್ನು ಅನುಭವಿಸಿತು ಬಿಜೆಪಿ ಎಐಎಡಿಎಂಕೆ. ಸೊ ಹಾಗಾಗಿ ಈ ಬಾರಿ ದಳಪತಿ ವಿಜಯ್ ಹವಾ ಎಷ್ಟು ಮಟ್ಟಿಗಿದೆ ತಮಿಳುನಾಡಲ್ಲಿ? ಹೇಗಿದ್ರೂ ತಮಿಳುನಾಡಲ್ಲಿ ಸ್ಟಾರ್ ಗಿರಿ ವರ್ಕೌಟ್ ಆಗುತ್ತೆ, ಹಾಗೆ ದಳಪತಿ ವಿಜಯ್ ವರ್ಚಸ್ಸು ಕೂಡ ಅಲ್ಲಿ ವರ್ಕೌಟ್ ಆಗಿದೆ. ಎಐಎಡಿಎಂಕೆಗಾಗಿ ಅಣ್ಣಾಮಲೈರನ್ನ ದೂರ ಬಿಟ್ಟಿದ್ದ ಬಿಜೆಪಿ ನೈನಾರ್ ನಾಗೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದ ಕೇಸರಿ ಸೇನೆ ಚುನಾವಣೆಯಲ್ಲಿ ದಯನೀಯವಾಗಿ ಸೋತ ನೈನಾರ. ತಮಿಳುನಾಡಲ್ಲಿ ಒಂದೇ ಒಂದು ಸ್ಥಾನ ಗೆದ್ದಿದ್ದ ಬಿಜೆಪಿ ತಮಿಳುನಾಡಲ್ಲಿ ಅಣ್ಣಾಮಲೈ ಕಡೆಗಣಿಸಿ ಎಡವಿದ ಬಿಜೆಪಿ ಟಿಕೆಟ್ ಸಿಗದೆ ಬೇಜಾರ್ನಲ್ಲಿದ್ದ ಅಣ್ಣಾಮಲೈಗೆ ಅಚ್ಚೇ ದಿನ್. ಇತ್ತೀಚೆಗೆ ಶೀಘ್ರವೇ ಅಚ್ಚೇ ದಿನ್ ಎಂದು ಉಲ್ಲೇಖಿಸಿದ ಸಿಂಗಂ ಕೊನೆಗೂ ಅಣ್ಣಾಮಲೈಗೆ ಸಿಹಿ ಸುದ್ದಿ ಕೊಡಲು ಮುಂದಾದ ಬಿಜೆಪಿ. ಎಐಎಡಿಎಂಕೆಗಾಗಿ ಅಣ್ಣಾಮಲೈರನ್ನ ದೂರವಿಟ್ಟಿದ್ದ ಬಿಜೆಪಿ ನೈನಾರ್ ನಾಗೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿರುತ್ತೆ ಕೇಸರಿ ಸೇನೆ ಬಿಜೆಪಿ. ಚುನಾವಣೆಯಲ್ಲಿ ದಯನೀಯವಾಗಿ ಸೋತ ನೈನಾರ್ ನಾಗೇಂದ್ರ. ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಅಣ್ಣಾಮಲೈರ ಕಡೆಗಣನೆ ಒಂದೇ ಒಂದು ಸೀಟು ತಮಿಳುನಾಡಿನಲ್ಲಿ ಒಂದೇ ಒಂದು ಸೀಟನ್ನು ತೆಗೆದುಕೊಳ್ಳುತ್ತೆ ಬಿಜೆಪಿ. ಸೊ ಹಾಗಾಗಿ ಈಗ ಮತ್ತೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಣ್ಣಾಮಲೈಗೆ ಮತ್ತೆ ಒಂದು ಖುಷಿ ಪಡುವಂಥ ಸುದ್ದಿ. ಅಚ್ಚೇ ದಿನ್ ಟಿಕೆಟ್ ಸಿಗದೆ ಬೇಜಾರಿನಲ್ಲಿದ್ದ ಅಣ್ಣಾಮಲೈಗೆ ಇದೀಗ ಅಚ್ಚೇ ದಿನ್ ಅಂತ ಹೇಳ್ಬೋದು. ಇತ್ತೀಚೆಗೆ ಶೀಘ್ರವೇ ಅಚ್ಚೇ ದಿನ್ ಎಂದು ಉಲ್ಲೇಖಿಸಿದ್ದ ಸಿಂಗಂ ಕೊನೆಗೂ ಅಣ್ಣಾಮಲೈಗೆ ಸಿಹಿ ಸುದ್ದಿ ಕೊಡಲು ಬಿಜೆಪಿ ಮುಂದಾಗಿದೆ. ಎಐಎಡಿಎಂಕೆಗಾಗಿ ಅಣ್ಣಾಮಲೈರನ್ನ ದೂರವಿಟ್ಟಿತ್ತು ಬಿಜೆಪಿ. ನೋಡಿ, ರಾಜಕೀಯವಾಗಿ ವ್ಯಕ್ತಿಗತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಡೆನೂ ಕೂಡ ಪಕ್ಷವನ್ನ ನೋಡೇ ಮತ ಹಾಕ್ತಾರೆ ಅನ್ನುವಂಥದ್ದು ಸುಳ್ಳು ವಿಚಾರ. ಬಟ್ ಅಲ್ಲಿ ವ್ಯಕ್ತಿಗತ ತುಂಬಾ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ. ಅಣ್ಣಾಮಲೈ ವಿಚಾರದಲ್ಲೂ ಕೂಡ ಬಿಜೆಪಿಗೆ ಅದೇ ಆಗಿದ್ದು.